ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ನಾವು ದೇಶದ ಒಂದು ಸಂವಿಧಾನ ವಿಧಿಸಿದಂತಹ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ ಕೇಂದ್ರ ಸರ್ಕಾರ ಜೊತೆ ಯಾವತ್ತೂ ಕೂಡ ಸಹಕಾರ ಸಮನ್ವತೆಯಿಂದ ನಡ್ಕೊಂಡು ನಾವೆಲ್ಲ ಬರ್ತಾ ಇದ್ದೀವಿ. ಆದ್ರೆ ಕೇಂದ್ರ ಸರ್ಕಾರ ಕಳೆದ 7-8 ವರ್ಷದಿಂದ ನಮಗೆ ಮಾಡ್ತಾರಂತ ಅನ್ಯಾಯ ಕೂಡ ನಾವು ಪ್ರತಿ ವರ್ಷ ಗಮನಿಸಿದ್ದೇವೆ. ಬಿಜೆಪಿಯವರು ಕೇಂದ್ರ ಸರ್ಕಾರ ಎನ್ಡಿಎ ಅಧಿಕಾರಕ್ಕೆ ಬಂದ ಮೇಲೆ ಡಬಲ್ ಇಂಜಿನ್ ಗವರ್ಮೆಂಟ್ ಬಂದ್ರೆ ಬಹಳ ಎಲ್ಲ ಸುಜಿತವಾಗಿ ಕೆಲಸ ನಡೀತವೆ ಅಂತ ಹೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ರು. ಈ ಮಧ್ಯದಲ್ಲಿ ಡಬಲ್ ಇಂಜಿನ್ ಗವರ್ಮೆಂಟ್ ಇತ್ತು. ನಾವು ಬಹಳ ತಾಳ್ಮೆಯಿಂದ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಈ ವರ್ಷ ಬಜೆಟ್ ನಲ್ಲಿ ನಮ್ಗೇನಾದ್ರು ಅನುಕೂಲ ಆಗ್ತದೆ, ನ್ಯಾಯ ಒದಗಿಸ್ಕೊಡ್ತಾರೆ ಅಂತೇಳಿ ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದೆವು. ಹೋದ ವರ್ಷದ ಬಜೆಟ್ ಏನಿತ್ತು, ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಏನ್ ಮಾತು ಕೊಟ್ಟಿದ್ರು, ಅದಾದ್ರೂ ಕೂಡ ಮಾತನ್ನ ನಡೆಸ್ಕೊಡ್ತಾರೆ, ನುಡಿದಂತೆ ನಡೀತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ನಮಗೆ. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 7996827256. ನಾನು ಇಂಡಿವಿಜುವಲ್ ಆಗಿ ತೆಗೆದುಕೊಂಡು ಹೋಗುದಿಲ್ಲ. ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ರು ಅದು ರಾಜಕಾರಣದ ಮಾತು ಬೇರೆ. ನಮ್ಗೆ ಏನು ಸಿಗ್ಬೇಕಾದಂತ ಪಾಲು ನಮ್ಮ ರಾಜ್ಯದಿಂದ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಅವ್ರು ನಮ್ಗೆ ಕೊಡಬೇಕಾಗಿತ್ತು. ವಾಟ್ ಈಸ್ ದಿ ಎಲಿಜಿಬಿಲಿಟಿ ವಿ ಹ್ಯಾವ್. ಆಮೇಲೆ ಅವರು ಮಾತಂತ ಮಾನದಂಡದಲ್ಲೇ, ನಾನು ಮಾನದಂಡ ಬಿಟ್ಟು ನಾವು ಮಾತಾಡಕ್ ಹೋಗ್ತೇವೆ. ಮಾನದಂಡದಲ್ಲಿ ಬೇಕಾದಷ್ಟು ಅನ್ಯಾಯ ಆಗ್ತಾ ಇದೆ. ನಮ್ಗೆ ಎಷ್ಟು ಪೈಸೆ ಬರ್ತಾ ಇದೆ, ಮಹಾರಾಷ್ಟ್ರ ಫಸ್ಟ್ ಸೆಕೆಂಡ್, ನಾವು ನಮ್ಕಿನ್ನ ಬೇರೆ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್ ಹೋಗ್ತಾ ಇದೆ ಅದನ್ನ ನಿಮ್ಗೆ ನಾವು ಮಾಹಿತಿನ ನಾವು ಒದಗಿಸ್ಕೊಡ್ತೇವೆ. ಆದ್ರೆ ಇಲ್ಲಿ ರಾಜ್ಯಕ್ಕೆ ಸಂಪೂರ್ಣವಾಗಿ ನಮ್ಗೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ. ನಮ್ಮ ಧ್ವನಿ ಎತ್ತಲೇಬೇಕು. ದೇಶದ ಜನತೆಗೆ, ರಾಜ್ಯದ ಜನತೆಗೆ ತಿಳಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ನಾಳಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನ ಮೊದಲನೇ ಬಾರಿಗೆ ಇಡೀ ಸರ್ಕಾರ, ನಾನು ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನು ಮರೆತು ಎಲ್ಲ ಶಾಸಕರಿಗೆ ನಾವು ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಸತ್ ಸದಸ್ಯರು, ಎಲ್ಲ ಸಂಸತ್ ಸದಸ್ಯರು, ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನೀವೆಲ್ಲ ಬಂದು ನಿಮ್ಮ ಧ್ವನಿಯನ್ನ ನಿಮ್ಮ ಮತದಾರರಿಗೆ, ನಮ್ಮ ರಾಜ್ಯಕ್ಕೆ, ಕನ್ನಡಿಗರಿಗೆ, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರೋದು ಎಲ್ಲರೂ ಕೂಡ ಋಣವನ್ನ ತೀರಿಸುವಂತ ಕೆಲಸ, ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದು ಒಂದೇ ಒಂದು ಹೋರಾಟ. ಆ ಹೋರಾಟಕ್ಕೆ ನಾವು ಈಗಾರು ಕೂಡ ಅವರ ಕಿವಿಯನ್ನ, ಕಣ್ಣುಗಳನ್ನ, ಹೃದಯವನ್ನ ಓಪನ್ ಮಾಡಿ, ನಮ್ಗೆ ಕೋವಿಡ್ ಅಲ್ಲಿ ಅನ್ಯಾಯ ಆಯ್ತು, ರೈತ ಸಂದರ್ಭದಲ್ಲಿ ಏನ್ ಅನ್ಯಾಯ ಆಯ್ತು, GST ಏನ್ ಅನ್ಯಾಯ ಆಯ್ತು, ಆಮೇಲೆ ಕೊನೆಗೆ ಇರಿಗೇಷನ್ ಅಲ್ಲಿ ಅವರೇ, ನಾವೇನ್ ಹೇಳಿಲ್ಲ, ಅವ್ರು ಬಿಜೆಪಿ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಅವರೇ ನೀರಾವರಿಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ನಾವು ಸ್ಪೆಷಲ್ ಆಗಿ ನಮ್ಮ ಇದಕ್ಕೆ ಭದ್ರಾ ಯೋಜನೆಗೆ ಅಂತ ಹೇಳಿ ಬಜೆಟ್ ಅಪ್ಪರ್ ಪತ್ರ ಅನೌನ್ಸ್ಮೆಂಟ್ ಮಾಡಿ, ಅದು ಕೂಡ ₹1 ಬಿಡುಗಡೆ ಆಗಲಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯನಾ?
ಎಷ್ಟೋ ಪತ್ರ ಬಂದಿದ್ದೇವೆ, ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಾರೆ, ನಾವು ಭೇಟಿ ಮಾಡಿದ್ದೇವೆ, ಎಲ್ಲ ಕೇಳಿದ್ದೇವೆ. ಬೇಡ, ಬರಗಾಲ ಬಂತು, 200ಕ್ಕೂ ಹೆಚ್ಚು ಯಾವುದು ಕೂಡ ಬರಗಾಲ. ಕೃಷ್ಣ ಸಾಹೇಬ್ ಕಾಲದಲ್ಲಿ 200 ಚಿಲ್ಲರೆ ತಾಲೂಕುಗಳ ಬರಗಾಲ ಘೋಷಣೆ ಆಗಿದೆ. ಇವತ್ತು ಘೋಷಣೆ ಆಗಿದೆ. ಆ ಬರಗಾಲದ ಹಣನೂ ಇಲ್ಲ. ನಂಬರ್ 1 ಕಾನೂನು ಇದೆ. ಏನಪ್ಪಾ ಅಂತಂದ್ರೆ ಇಂಥ ಬರಗಾಲದಲ್ಲಿ 150 ದಿನ ಮ್ಯಾಂಡೇಸ್ ಮಾಡಬೇಕು, 100 ದಿನ ಇರತ್ತ 150 ದಿನ ಕೊಡಬೇಕು, ಕೂಲಿ ಕೊಡಬೇಕು ಅಂತೇಳಿ. ಅದನ್ನು ಕೂಡ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ನಾವು ಇನ್ನ ಎಷ್ಟು ಕೂತ್ಕೊಂಡು ದಮ್ ತಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ? ನಾವು ದಮ್ ಅಲ್ಲ, ನ್ಯಾಯಕ್ಕೋಸ್ಕರ, ಜನರ ಬದುಕಿಗೋಸ್ಕರ, ಸಾಮಾಜಿಕವಾದಂತಹ ಒಂದು ಶಕ್ತಿಯನ್ನ ಜನರಿಗೆ ತುಂಬಲಿಕ್ಕೆ, ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಲಿಕ್ಕೆ, ರಾಜ್ಯಕ್ಕೆ, ರಾಜ್ಯದ ಮುಖಾಂತರ ಜನ ತುಂಬಲಿಕ್ಕೆ ಈ ಹೋರಾಟಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ಇದು ನಾಯಕತ್ವವನ್ನ ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ. ಅವರು ಕಂಪ್ಲೀಟ್ ಆದಂತಹ ಸ್ಟ್ಯಾಟಿಸ್ಟಿಕ್ಸ್ ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಆಮೇಲೆ ಏನಾಯ್ತು ಅಂತ ನಾನು ಸ್ವಲ್ಪ ಆಡ್ ಮಾಡ್ತೇನೆ. ಈಗ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.